ಚಿಕ್ಕೋಡಿಯಲ್ಲಿ ಭಾರಿ ಸಂಚಲನ ಮೂಡಿಸಿದ ನರೇಗಾ ಹಗರಣ ಪ್ರಕರಣಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಕಾಗದದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ ಪ್ರಕರಣದಲ್ಲಿ ಅಧಿಕಾರಿಗಳು ಸೇರಿದಂತೆ 6 ಮಂದಿಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಬೆಳಗಾವಿ ಜಿಲ್ಲೆಯ ನಿಪಡಿ ತಾಲೂಕಿನ ಗಳಗಂತ ಗ್ರಾಮ ಪಂಚಾಯಿತಿಯಲ್ಲಿ 2009-10ರಲ್ಲಿ ನಡೆದಿದ್ದ ನರೇಗಾ ಹಗರಣ ಇದೀಗ ತೀರ್ಪಿಗೆ ಬಂದಿದೆ. ರಸ್ತೆ ನಿರ್ಮಾಣ ಮತ್ತು ಹನುಮಾನ್ ಮಂದಿರದ ಗೋಡೆ ಕಾಮಗಾರಿ ನಡೆದಂತೆ ಸುಳ್ಳು ದಾಖಲೆ ಸೃಷ್ಟಿಸಿ ಹಣ ದುರುಪಯೋಗ ಮಾಡಿಕೊಂಡಿದ್ದ ಪ್ರಕರಣ ಇದಾಗಿದೆ. ಈ ಪ್ರಕರಣದಲ್ಲಿ ಪಿಡಿಒ ಚಂದ್ರಕಾಂತ್ ಮುರುಗೌಡ ಮತ್ತು ಎಇಇ ಆರ್ಎಂ ಚಿಕ್ಕಮಠ ಅವರಿಗೆ ತಲಾ 3 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಧುರಿ ಪಾಟೀಲ್ಗೂ ಜೈಲು ಶಿಕ್ಷೆ ನೀಡಲಾಗಿದೆ. ಇಬ್ಬರು ಸದಸ್ಯರು ಮತ್ತು ಕ್ಲರ್ಕ್ಗೆ ತಲಾ 1 ವರ್ಷದ ಜೈಲು ಶಿಕ್ಷೆ ವಿಧಿಸಲಾಗಿದ್ದು, ಇನ್ನು 17 ವರ್ಷಗಳ ಕಾಲ ಸುದೀರ್ಘ ಹೋರಾಟ ನಡೆಸಿದ ಸಾಮಾಜಿಕ ಹೋರಾಟಗಾರ ಅರುಣ್ ಶಂಕರ್ ದಾರವ ಅವರ ಪ್ರಯತ್ನದಿಂದ ಈ ಭ್ರಷ್ಟಾಚಾರ ಬೆಳಕಿಗೆ ಬಂದು ಇದೀಗ ಆರೋಪಿಗಳಿಗೆ ಶಿಕ್ಷೆಯಾಗಿರುವುದು ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ. ಇನ್ನು ಕಾಗದದಲ್ಲಿ ಕಾಮಗಾರಿ ತೋರಿಸಿ ಹಣ ಲೂಟಿ ಮಾಡಿದ ಈ ಗ್ಯಾಂಗ್ಗೆ ಈಗ ನ್ಯಾಯಾಲಯ ಕಠಿಣ ಸಂದೇಶ ನೀಡಿದ್ದು, ಭ್ರಷ್ಟಾಚಾರಿಗಳಿಗೆ ಎಚ್ಚರಿಕೆ ಗಂಟೆಯಾಗಿದೆ. ಒಟ್ಟಾರೆ ಸಾರ್ವಜನಿಕ ಹಣ ದುರುಪಯೋಗ ಮಾಡಿದವರಿಗೆ ಕಾನೂನು ಎಷ್ಟು ಕಠಿಣ ಎನ್ನುವುದಕ್ಕೆ ಇದು ಸ್ಪಷ್ಟ ಉದಾಹರಣೆಯಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಮತ್ತಷ್ಟು ಬಹಿರಂಗವಾಗಬೇಕೆಂಬ ನಿರೀಕ್ಷೆ ಇದೆ. ಇದು 2001ಕ್ಕಿಂತ ಮೊದಲೇ ಗಳತಗ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ಸಾಕಷ್ಟು ಆಗ್ತಿತ್ತು. ಎಲ್ಲ ಕಡೆನೂ ಆಗ್ತೈತಿ, ಈಗೇನು ನಿಂತಿಲ್ಲ ಎಲ್ಲಿಯೂ. ಬಟ್ ಅದನ್ನು ಪ್ರಾಯೋಗಿಕವಾಗಿ ನಾವೊಂದು ಏನೋ ಮಾಡ್ಬೇಕಂತೇಳಿ ನಮ್ಮದೆಲ್ಲ ಸಂಘಟಕರನ್ನು ಕೂಡಿಸ್ಕೊಂಡು ಅದ್ರ ಬಗ್ಗೆ ಏನೇನು ಆಗ್ತೈತಿ, ಗ್ರಾಮ ಪಂಚಾಯತಿ ಕೆಲಸ ಹೆಂಗೆ ಆಗ್ತಾವ, ಇದೆಲ್ಲ ತೊಗೊಂಡು ನಾವು ಅವ್ರು ಮಾಡಿದಂಥ ಭ್ರಷ್ಟಾಚಾರನ ಹೊರಗೆ ಹೇಳಿದೆವು. ನಾವು ಹೊರಗೆ ಹೇಳಿದ್ರೆ ಡಾಕ್ಯುಮೆಂಟ್ಗಳು ಸಾಕಷ್ಟು ಸಿಕ್ಕು, ಫೇಕ್ ಡಾಕ್ಯುಮೆಂಟ್ ಸಿಕ್ಕು. ಆನ್ ಫೇಸ್ ಇದು ಫೇಕ್ ಐತಿ, ಇವರು ಭ್ರಷ್ಟಾಚಾರ ಮಾಡ್ಕೊತಾರ ಅಂತೇಳಿ ಗುರುತು ಆಗುವಂಥ ಡಾಕ್ಯುಮೆಂಟ್ ಸಿಕ್ಕು. ಇವೆಲ್ಲ ತೊಗೊಂಡು ನಾವು ದಿಸ್ ಈಸ್ ಫಸ್ಟ್ ಟೈಮ್ ಐ ಥಿಂಕ್ ಬೆಳಗಾವಿದಾಗ ನಾವು ಪ್ರೈವೇಟ್ ಕಂಪ್ಲೇಂಟ್ ಲೋಕಾಯುಕ್ತ ಮುಂದೆ ಹಾಕಿ ಅದನ್ನು ಅಂದಿಂದನೂ 2011ರಿಂದನೂ ಇವತ್ತಿನ ತನಕ ಇನ್ವೆಸ್ಟಿಗೇಷನು ಎಲ್ಲ ಮುಗಿಸ್ಕೊಂಡು ಟ್ರಯಲ್ ಮಾಡ್ಕೊಂಡು ಮೊನ್ನೆ 28ಕ್ಕೆ ಇದು ಜಜ್ಮೆಂಟ್ ಆಯಿತು. ಜಜ್ಮೆಂಟ್ ಆದ್ದು ಭಾಳ ಆನಂದಕರ ಆಗೈತಿ. ತಪ್ಪಿತಸ್ಥರ ಶಿಕ್ಷೆ ಆದದ್ದು ಇದು ಎಲ್ಲರಿಗೆ ಆನಂದದಾಯಕ ಐತಿ. ಇದೊಂದು ಮಾದರಿ. ಇದು ಎಲ್ಲ ಕಡೆನೂ ಒಂದಷ್ಟು ಜನ ಸಾರ್ವಜನಿಕದಾಗಿ ಏನು ಕೆಲಸ ಮಾಡ್ತಿರ್ತಾರ ಅವರು ಇದು ಈ ರೀತಿ ಮಾಡ್ಕೊತ ಹೋಗಬೇಕು. ಬೇಕಾದಂಥ ಗೈಡೆನ್ಸ್ ನಾವು ಫ್ರೀ ಕೊಡ್ತಿರ್ತೀವಿ, ನಾ ಎಲ್ಲರಿಗೂ ಕೊಡ್ತಿರ್ತೀನಿ. ಆದರೆ ಮುಂದೆ ಬಂದು ಮಾಡೋರು ಬೇಕು. ಭ್ರಷ್ಟಾಚಾರ ಸಂಪೂರ್ಣ ಕಮ್ಮಿ ಆಗ್ತೈತೆ ಅಂತಲ್ಲ, ಮಾಡಿದ್ರೆ ಸ್ವಲ್ಪ ಏನೋ ಪ್ರಯತ್ನ ಮಾಡಿದ್ರೆ ಒಂದು ಪರ್ಸೆಂಟ್ ಅಷ್ಟು ಏನೋ ಎಲ್ಲ ಫೀಲಿಂಗ್ ಆಗ್ತೈತಿ. ಮಾಡೋರು ಒಂದು 25% ಕಮ್ಮಿ ಮಾಡ್ತಾರೆ ಅನ್ನೋ ಉದ್ದೇಶಕ್ಕಾಗಿ ನಾವು ಇದೊಂದು ಪ್ರಾಯೋಗಿಕ ಮಾಡಿದ್ದೀವಿ. ಇದೇ ರೀತಿ ಬೇಡಿಕೆ ಗ್ರಾಮ ಪಂಚಾಯತಿಗೂ ನಾನು ಮಾಡಿಸಿದ್ನಿ. ಅದು ಇನ್ನು ಮುಂದಿನ ದಿನಗಳದಾಗ ಬರ್ತೈತೆ. ಅದು ಸೇಮ್ ಡಿಸಿಷನ್. ಸರ್, ಈ ಕೇಸ್ ರೀ ಈ ನಮ್ಮ ಊರಾಗ ಭ್ರಷ್ಟಾಚಾರದ ನಂತರ ನಾವು ಸ್ವತಃ ಲೋಕಾಯುಕ್ತ ಕೇಸ್ದಾಗ ಹಾಕಿದ್ವು. ಇದು ಜಯ ಆಗಬೇಕಾದ್ರೆ ನಮಗೆ ಊರಿನ ಸಂಬಂಧಿ ಸಾಥ್ ಕೊಟ್ಟಿದೆ. ಅದಲ್ದ ಇದು ವಿಜಯ ನಂದು ಅಷ್ಟಲ್ಲ, ನಮ್ಮ ಊರಿಂದ ಭ್ರಷ್ಟಾಚಾರ ವಿರುದ್ಧ ಹೋರಾಟದವ್ರದ್ದು ಎಲ್ಲರದ್ದು ವಿಜಯ ಐತಿದ್ದು ರೀ. ಮತ್ತು ಈಗಾಗಲೇ ಪಂಚಾಯತ್ದಾಗ ವಿಕಾಸ್ ಹಟ್ಟಿಯವರವ್ರಿಗೆ 2 ಸಲ ಸಸ್ಪೆಂಡ್ ಮಾಡಿದರು. ಆದ್ರೂ ಇನ್ನೂ ಅವ್ರು ಕಾರ್ಯವಹಿಸ್ತಾರೆ ಅಲ್ಲಿ. ಅದಕ್ಕೆ ಏರ್ ಜವಾಬ್ದಾರ ಲೋಕಾಯುಕ್ತರಲ್ಲಿ ಆ ಕೇಸ್ದಾಗ ಸಸ್ಪೆಂಡ್ ಆಗಿದ್ದಾನು. ಕೋರ್ಟ್ದ ಆದೇಶ ಆಗೈತಿ, CS ಆದೇಶ ಆಗೈತಿ. ಆದರೂ ಪಂಚಾಯತ್ ಅಧ್ಯಕ್ಷರು ಮತ್ತು PDO ಏಕ್ ತೆಗಿಯಂಗಿಲ್ಲ ಅವರು. ಇದೊಂದು ವಿಚಾರ ಐತಿ. ಮತ್ತು ಮುಂದೆ ಅವ್ರು ಹಂಗೆ ಕೆಲಸ ಮಾಡ್ಕೊತಾರೆ. ಮತ್ತು ನಾ ಕೋರ್ಟ್ದಾಗ ಹೋಗೋದು ಹೆಚ್ಚಿದೆ. ಹಾಂ, ತಂದಿರಲ್ಲ, ಪೇಪರ್ಗೆ ಬಂದೈತಿ, ಬಾತ್ಮಿ ನನ್ನ ಆರ್ಡರ್ ಕಾಪಿ ಐತಿ, ಎಲ್ಲ ಐತಿ ರೀ. CS ಅವ್ರ ಗಮನಕ್ಕೂ ಐತ್ರಿ. ಹಾಂ, ಹೋಗಿತ್ತು ರೀ. ಅವ್ರ ಗಮನಕ್ಕೆ ಇದ್ರು ಕರೆ ಇವ್ರು ಕಾರಣ ತೆಗೆದಿಲ್ಲ. ಸರ್, ಎಷ್ಟು ಭ್ರಷ್ಟಾಚಾರ ಏನೇನು ಮಾಡಿದ್ರು ಭ್ರಷ್ಟಾಚಾರ ಸರ್ 4 ಲಕ್ಷ ರೂಪಾಯಿ ಭ್ರಷ್ಟಾಚಾರ ಆಗೈತಿ ರೀ. ಹಳದಟ್ಟಿ ಹನುಮಾನ್ದೂರು ಕಂಪೌಂಡ್ದಾಗ ಭ್ರಷ್ಟಾಚಾರ ಆಗೈತಿ. ಅದಲ್ದ ಗಳದಗ ಪೇಟ್ ಲೈನ್ದಿಂದ ಅನಸಬ್ ಖೋತ್ ಮನೆಯವ್ರಿಗೆ ಶಿಶಿ ರೋಡ್ ಅದು ಭ್ರಷ್ಟಾಚಾರ ಆಗೈತಿ.